ನೋಡ್ತೀವಲ್ಲ, ಇದೇನಿದು ಸೆಟ್ ಇಲ್ಲಿ? ಇದು ಈಗ ಮೊನ್ನೆ ನಮ್ಮ ಸ್ಟೂಡೆಂಟ್ಸು ಸುಲ್ತಾನ್ ಸಂದಿಗ್ಧ ಅಂತ ಒಂದು ನಾಟಕ ಮಾಡಿದರು. ಅದನ್ನು ನಮ್ಮ BV ವೆಂಕಟರಮಣ ಐತಾಳ್ ಅಂತ, BR ವೆಂಕಟರಮಣ ಐತಾಳ್ ಅಂತ ಅವರು ನಿರ್ದೇಶನ ಮಾಡಿದರು. ಆ ನಾಟಕದ ಸೆಟ್ಟನ್ನು ಈಗ ನೆಕ್ಸ್ಟ್ ನಾವು ಮೇ 11ರಿಂದ ನಾಟಕೋತ್ಸವ ಶುರು ಮಾಡ್ತೀವಿ. ಅಂದರೆ ಈ ವರ್ಷ ನಮ್ಮ ಸ್ಟೂಡೆಂಟ್ಸು ಪ್ರಾಕ್ಟೀಸ್ ಮಾಡಿರುವ 5 ನಾಟಕಗಳಿದ್ದಾವೆ. ಆ 5 ನಾಟಕಗಳನ್ನು ಅವರು ಈ ವರ್ಷದ ಬೇರೆ ಬೇರೆ ಅವಧಿಯಲ್ಲಿ ಕಲ್ತಿದ್ದಾರೆ. ಆ ಕಲ್ತಿರೋದನ್ನು ಎಲ್ಲವನ್ನೂ ಸೇರಿಸಿ ಒಂದು ನಾಟಕೋತ್ಸವ ಮಾಡ್ತೀವಿ. ನಾಟಕೋತ್ಸವ ಮಾಡಿ ನಮ್ಮ ಜನನೆಲ್ಲ ಕರಿತೀವಿ. ಅದಕ್ಕೋಸ್ಕರ ಇಟ್ಟಿದ್ದೀವಿ. ಈಗ ಇದು ನಾಟಕೋತ್ಸವ ಮುಗಿದ ಮೇಲೆ ಈ ಸೆಟ್ಟು ಹಿಂದ್ಗಡೆ ಗೋಡನ್ ಇದೆ ದೊಡ್ಡದು, ಅಲ್ಲಿಗೆ ಹೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವಾ ಅಲ್ಲಿ ಪರದೆಗಳು, ಅದರ ಮೇಲ್ಗಡೆ ಒಂದು ಕ್ಯಾಟ್ ವಾಕ್ ಅಂತಿದೆ ಆಯಿತಾ. ಅಲ್ಲಿ ಓಡಾಡ್ತಾ ಲೈಟ್ನ ಕಟ್ತಾರೆ. ಎಲ್ಲಿಗೆ ಬೇಕು ಲೈಟು, ಯಾವ ಸ್ಟೇಜಿನ ಯಾವ ಏರಿಯಾಕ್ಕೆ ಬೇಕು ಲೈಟು, ಯಾವ ಆ್ಯಂಗಲಲ್ಲಿ ಇರಬೇಕು, ಎಷ್ಟು ಹೈಟಿಂದ ಆ ಲೈಟನ್ನು ಕೆಳಗಡೆಗೆ ಇಳಿಸ್ಬೇಕು, ಈ ಥರದ್ದೆಲ್ಲ ಮಾಡ್ತಾರೆ. ಇದು ಲೇಡೀಸ್ಗೆ ಮಿರರ್ ಎಲ್ಲ ಸೆಟ್ ಮಾಡಿದ್ದೀರಾ? ಹೌದೌದು. ನಾಟಕಕ್ಕೆ ಮೇಕಪ್ ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ. ಹೌದು ಹೌದು. ಹಾವ ಭಾವ ಕಣ್ಣಿನಲ್ಲೇ ಎಲ್ಲರನ್ನ ಅಟ್ರಾಕ್ಟ್ ಮಾಡಬೇಕಾಗಿರುತ್ತೆ. ಅಳು ಬಂದಾಗ್ಲೇ ಒಂದ್ ರೀತಿ ಎಮೋಷನ್ ಎಕ್ಸ್ಪ್ರೆಷನ್, ನಗಾಡ್ಬೇಕಾದ್ಲೇ ಒಂದ್ ರೀತಿಯಾಗಿ ಸಡನ್ ಆಗಿ ನಗ್ತಾರೆ, ಸಡನ್ ಆಗಿ ಅಳ್ತಾರೆ. ಆ ರೀತಿಯಾಗಿ ಆಕ್ಟ್ ಮಾಡ್ಲಿಕ್ಕೆ ಸಾಧ್ಯನಾ? ಅಂದ್ರೆ ಲೈವ್ ಆಗಿ ಸಾಧ್ಯ ಇದೆಯಾ ಸರ್? ಯಾಕೆ ನಾಟಕಗಳನ್ನ ನಾವು ನೋಡ್ತೀವಲ್ಲ, ಆಶ್ಚರ್ಯ ಆಗುತ್ತೆ. ಸಡನ್ ಆಗಿ ನಗ್ತಾ ಇರ್ತಾರೆ, ಸಡನ್ ಆಗಿ ಅಳ್ತಾರೆ, ಸಡನ್ ಆಗಿ ಖುಷಿ ಪಡ್ತಾರೆ, ಯಾವುದೋ ಒಂದು ಏಕಾಂತಕ್ಕೆ ಹೊರಡ್ತಾರೆ, ಮತ್ತೆ ಕೋಪಕ್ಕೆ ಬರ್ತಾರೆ. ಅದೆಲ್ಲವೂ ಯಾರಿಗೆ ಸಾಧ್ಯ ಅಂದರೆ ಯಾರಿಗೆ ಪ್ರತಿಭೆ ಇರುತ್ತೋ, ಪ್ರತಿಭಾವಂತರು ಅಂತ ಕರೀತಾರಲ್ವ ಅಂಥವ್ರನ್ನ, ಯಾರಿಗೆ ಪ್ರತಿಭೆ ಇರುತ್ತೋ, ಯಾರಿಗೆ ಈ ಜಗತ್ತಿನ ಬಗ್ಗೆ ಪ್ರೀತಿ ಇರುತ್ತೋ, ಯಾರು ಕಲಾವಿದರಾಗಿರ್ತಾರೋ ಅವ್ರಿಗೆ ಅದೇನೋ ಹುಟ್ಟಿನಿಂದ ಅವ್ರಿಗೆ ಇವೆಲ್ಲ ಎಲ್ಲೋ ಒಂದು ಕಡೆಗೆ ಅವರ ಮನಸ್ಸಿನ ಕ್ಯಾಮ್ರಾದ ಮೂಲಕ ನೋಡಿ ನೋಡಿ ಕ್ಯಾಚ್ ಮಾಡಿರ್ತಾರೆ. ಆಮೇಲೆ ಅವ್ರಿಗೇನೋ ಒಂದು ಸ್ಕ್ರಿಪ್ಟ್ ಇರುತ್ತಲ್ವ, ಆ ಸ್ಕ್ರಿಪ್ಟಿಗೆ ಒಂದು ಲೈಫ್ ಇರುತ್ತೆ, ಒಂದು ಕಥೆ ಇರುತ್ತೆ, ಅಲ್ಲೊಂದು ಜೀವನ ಇರುತ್ತೆ, ಆ ಬೇರೆ ಬೇರೆ ಪಾತ್ರಗಳಿರುತ್ತೆ. ಅಲ್ಲೊಬ್ಬ ತಂದೆ ಇರ್ತಾನೆ, ಮಗ ಇರ್ತಾನೆ, ತಾಯಿ ಇರ್ತಾಳೆ, ಅಲ್ಲೊಂದು ಲೈಫ್ ಇರುತ್ತೆ.